ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಅಮೋಘ ಪಯಣದಲ್ಲಿ ಮೂಡಿಬರುವ ದಿನಕ್ಕೊಂದು ವಚನ ಮತ್ತು ನಿರ್ವಚನ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಚನದ ಸಂಖ್ಯೆ 7. ಭವಬಂಧನ ಭವಪಾಶವಾದ ಕಾರಣವೇನಯ್ಯ. ಇಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಇಂದಣ ಸಿರಿಯಲ್ಲಿ ಜಂಗಮನ ಮರೆದನಾಗಿ, ಹರಿದೋಡಿ ಸಂಸಾರವ ಒದ್ದಲೀವನೇ ಕೂಡಲ ಸಂಗಮ ದೇವ. ಈ ವಚನದಿಂದ ಅಪ್ಪ ಬಸವಣ್ಣನವರು ನಮ್ಮ ದೈನಂದಿನ ಜೀವನದಲ್ಲಿ ಪಾಲಿಸಲು 3 ಸೂತ್ರಗಳನ್ನು ಹೇಳಿರುತ್ತಾರೆ. ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳಲಿದ್ದೇನೆ. ಬನ್ನಿ ನಾವು ಈ ದಿನದ ವಚನದ ವಿಸ್ತರಣೆಯನ್ನು ತಿಳಿದುಕೊಳ್ಳೋಣ. ಅಪ್ಪ ಗುರುದೇವರು ಬಸವಣ್ಣನವರು ಈ ವಚನ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೈನಂದಿನ ಬದುಕಿನಲ್ಲಿ ಮಾಡಿಕೊಳ್ಳಬೇಕಾದ ಆತ್ಮಾವಲೋಕನ ಮತ್ತು ಕೃತಜ್ಞತಾ ಭಾವವನ್ನು ಅತ್ಯಂತ ಸುಂದರವಾಗಿ ಬಿಚ್ಚಿಡುತ್ತದೆ. ನಮ್ಮ ಇಂದಿನ ಕಷ್ಟಗಳಿಗೆ, ಬಂಧನಗಳಿಗೆ ನಾವೇ ಹೇಗೆ ಕಾರಣ ಮತ್ತು ಅದರಿಂದ ಹೇಗೆ ಮುಕ್ತಿ ಪಡೆಯಬಹುದು ಎಂಬುದನ್ನು ಈ ವಚನದ ಮೊದಲನೇದಾಗಿ ಕೃತಜ್ಞತೆಯನ್ನು ಮರೆಯದಿರುವುದು. ಇಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ. ಇಲ್ಲಿ ಲಿಂಗ ಅಂದರೆ ನಮಗೆ ಜನ್ಮ ನೀಡಿದ, ನಮ್ಮನ್ನು ಮುನ್ನಡೆಸುತ್ತಿರುವ ಆ ದಿವ್ಯ ಚೇತನ ಅಥವಾ ಬ್ರಹ್ಮಾಂಡದ ಶಕ್ತಿ. ಅಪ್ಪ ಬಸವಣ್ಣನವರು ಹೇಳುತ್ತಾರೆ, ನಾನು ಇಂದಿನ ಜನ್ಮದಲ್ಲಿ ದೇವರನ್ನು ಆಧ್ಯಾತ್ಮಿಕದಿಂದ ಮರೆತಿದ್ದಕ್ಕೆ ಇಂದು ಸಂಸಾರದ ಪಾಶದಲ್ಲಿ ಸಿಲುಕಿದ್ದೇನೆ. ಇದು ನಮ್ಮ ಜೀವನದಲ್ಲಿ ಯಾವ ಥರ ಅಳವಡುತ್ತೆ ಅಂದರೆ, ಬದುಕಿನ ಜಂಜಾಟದಲ್ಲಿ ಸಿಲುಕಿ ನಮ್ಮ ಅಸ್ತಿತ್ವಕ್ಕೆ ಕಾರಣವಾದ ಶಕ್ತಿಯನ್ನು, ಪ್ರಕೃತಿಯನ್ನು ಅಥವಾ ದೇವರೆಂಬ ಕಲ್ಪನೆಯನ್ನು ಮರೆಯಬಾರದು. ಆ ದಿನದ ಸೂತ್ರ: ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿನ ದಿನವನ್ನು ಸುಂದರವಾಗಿ ನೀಡಿದ್ದಕ್ಕಾಗಿ ಆ ಭಗವಂತನಿಗೆ ಅಥವಾ ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅಹಂಕಾರವನ್ನು ಬದಿಗಿಟ್ಟು ಶರಣಾಗತಿಯನ್ನು ರೂಢಿಸಿಕೊಳ್ಳಬೇಕು. ಎರಡನೇದಾಗಿ ಸಾಮಾಜಿಕ ಜವಾಬ್ದಾರಿ ಮತ್ತು ದಾನ ಧರ್ಮ. ಇಂದಣ ಸಿರಿಯಲ್ಲಿ ಜಂಗಮನ ಮರೆಯದನಾಗಿ. ಇಲ್ಲಿ ಅಪ್ಪವರು ಜಂಗಮ ಎಂದರೆ ಸಮಾಜದಲ್ಲಿ ಸದಾ ಚಲನಾಶೀಲವಾಗಿರುವ, ಜ್ಞಾನ ಹಂಚುವ ಮತ್ತು ಹಸಿದು ಬಂದ ಕಷ್ಟದಲ್ಲಿರುವ ಜೀವಿಗಳು. ಸಿರಿ ಎಂದರೆ ಸಂಪತ್ತು ಅಥವಾ ಅಧಿಕಾರ. ಅಪ್ಪ ಬಸವಣ್ಣನವರು ಹೇಳಿರುವಂತೆ, ನಮ್ಮ ಬಳಿ ಸಂಪತ್ತಿದ್ದಾಗ ಕಷ್ಟದಲ್ಲಿರುವವರನ್ನು ಮರೆತರೆ ಆ ಕಟು ಸತ್ಯವೇ ಮುಂದೆ ನಮಗೆ ಬಂಧನವಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮಲ್ಲಿರುವ ಹಣ, ಜ್ಞಾನ ಅಥವಾ ಸಮಯವನ್ನು ಸಮಾಜದ ಒಳಿತಿಗಾಗಿ ಬಳಸಿ. ನಿಮ್ಮ ಬಳಿ ಇರುವುದರಲ್ಲಿ ಕನಿಷ್ಠ ಒಂದು ಸಣ್ಣ ಭಾಗವನ್ನಾದರೂ ಕಷ್ಟದಲ್ಲಿರುವವರಿಗೆ ನೀಡಿ. ಸಂಪತ್ತು ಇರುವುದರಿಂದ ಎಂದೂ ಅಹಂಕಾರ ಪಡಬಾರದು ಅಂತ ಇಲ್ಲಿ ತಿಳಿಸ್ತಾ ಇರೋದಪ್ಪರು. ಅದು ನಮ್ಮ ದೈನಂದಿನ ಸೂತ್ರ. ಇಂದು ನನ್ನಿಂದ ಯಾರಿಗಾದರೂ ಒಂದು ಸಣ್ಣ ಸಹಾಯ ಮಾಡಲು ಸಾಧ್ಯವೇ ಅಂತ ಪ್ರಶ್ನಿಸಿಕೊಳ್ಳಬೇಕು. ಹಸಿದ ಪ್ರಾಣಿಗೋ, ಬಡವರಿಗೋ ಅಥವಾ ಕಷ್ಟದಲ್ಲಿದ್ದ ಸ್ನೇಹಿತನಿಗೋ ಸಹಾಯ ಮಾಡುವುದು ಬದುಕಿನ ದೈನಂದಿನ ಕರ್ತವ್ಯ. ಮೂರನೇದಾಗಿ ಅರಿವಿನಿಂದ ಮುಕ್ತಿ. ಹರಿದೋಡಿ ಸಂಸಾರವ ಒದ್ದಲೀವನೇ ಕೂಡಲ ಸಂಗಮ ದೇವ. ಅರಿವು ಎಂದರೆ ಜ್ಞಾನ ಅಥವಾ ಎಚ್ಚರ. ಒಮ್ಮೆ ನಮಗೆ ನಮ್ಮ ತಪ್ಪುಗಳ ಅರಿವಾಗಿ ಭಗವಂತನ ಮತ್ತು ಸಮಾಜದ ಕಡೆಗೆ ನಮ್ಮ ಮನಸ್ಸು ತಿರುಗಿದರೆ ಆ ಸಂಸಾರ ಅಥವಾ ಕಷ್ಟಗಳು ನಮ್ಮನ್ನು ಕಾಡಲು ಸಾಧ್ಯವೇ ಇಲ್ಲ ಎಂದು ಬಸವಣ್ಣನವರು ಧೈರ್ಯ ತುಂಬುತ್ತಿದ್ದಾರೆ. ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ಆ ತಪ್ಪಿನ ಅರಿವಾಗಿ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕು ಎಂದು ಇಲ್ಲಿ ಮುಖ್ಯವಾದ ಒಂದು ಅಂಶವನ್ನು ಹೇಳುತ್ತಿದ್ದಾರೆ. ನಮಗೆ ಜ್ಞಾನೋದಯವಾದಾಗ ಯಾವುದೇ ಕಷ್ಟವೂ ಕಷ್ಟವಾಗಿ ಕಾಣಿಸುವುದಿಲ್ಲ. ಅದು ನಮ್ಮ ದೈನಂದಿನ ಸೂತ್ರ ಬಂದು, ನನ್ನ ಇಂದಿನ ಕಷ್ಟಗಳಿಗೆ ಯಾರೂ ಕಾರಣರಲ್ಲ,
ನನ್ನ ಅರಿವಿನ ಕೊರತೆಯೇ ಕಾರಣ ಎಂದು ಒಪ್ಪಿಕೊಳ್ಳಬೇಕು. ನಿಮ್ಮ ತಪ್ಪುಗಳನ್ನು ಅರಿತುಕೊಂಡು ದಿನದಿಂದ ದಿನಕ್ಕೆ ಉತ್ತಮ ಮನುಷ್ಯರಾಗಲು ಪ್ರಯತ್ನಿಸಬೇಕು. ನಾವು ಮೊದಲಿಗೆ ಹೇಳಿದಂತೆ ನಮ್ಮ ಈ ವಚನ ದೈನಂದಿನ ಜೀವನದಲ್ಲಿ ಯಾವ ಥರ ಮುಖ್ಯವಾಗಿ 3 ಅಂಶಗಳನ್ನು ನೆನಪಿಡಬೇಕಾದ ಅಂಶಗಳನ್ನು ತಿಳಿಸಿಕೊಡುತ್ತಿದೆ. ಮೊದಲನೇದಾಗಿ, ಒಳ್ಳೆಯ ಸಮಯದಲ್ಲಿ ಜಾಗರೂಕವಾಗಿರಬೇಕು. ನಿಮ್ಮ ಜೀವನ ಚೆನ್ನಾಗಿ ನಡೆಯುತ್ತಿರುವಾಗ, ಸಿರಿ ಇದ್ದಾಗ, ಅಂದರೆ ಸಂಪತ್ತಿದ್ದಾಗ ಗರ್ವ ಪಡಬೇಡಿ ಅಂತ ಹೇಳ್ತಾ ಇರೋದು. ಕಷ್ಟದಲ್ಲಿರುವವನ್ನು ಮರೆಯಬಾರದು. ಎರಡನೇದಾಗಿ, ಸದಾ ಕೃತಜ್ಞತರಾಗಿರಿ. ದಿನದ ಯಾವುದೇ ಕೆಲಸ ಮಾಡುವಾಗಲೂ ಆ ದೈವಿ ಶಕ್ತಿಯನ್ನು, ಅಂದರೆ ಪರಮಾತ್ಮನನ್ನು ನೆನೆಯುತ್ತಾ ಇರಬೇಕು. ಅದು ನಿಮ್ಮನ್ನು ಯಾವುದೇ ತಪ್ಪು ದಾರಿಗೆ ತುಳಿಯದಂತೆ ಕಾಯುತ್ತದೆ. ಮೂರನೇದಾಗಿ, ಅರಿವೇ ಗುರು. ಕಷ್ಟಗಳು ಬಂದಾಗ ಬೇರೆಯವರನ್ನು ದೂಷಿಸುವ ಬದಲು ನನ್ನ ಯಾವ ನಡೆ ಇಂತಹ ಪರಿಸ್ಥಿತಿಗೆ ತಂದೀತು ಎಂದು ಆತ್ಮಾವಲೋಕನ ನಮ್ಮಲ್ಲಿ ನಾವು ಕೇಳಿಕೊಳ್ಳಬೇಕು ಅಂತ ಇಲ್ಲಿ ಅಪ್ಪವರು ತಿಳಿಸ್ತಾ ಇರೋದು. ಕೂಡಲ ಸಂಗಮ ದೇವನು ನಿಮಗೆ ಸದಾ ಈ ಅರಿವಿನ ಬೆಳಕನ್ನು ನೀಡಿ ಮುನ್ನಡೆಯಲಿ. ಇಲ್ಲಿಗೆ ಇವತ್ತಿನ ವಚನ ಮತ್ತು ನಿರ್ವಚನ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಈ ವಚನದಿಂದ ನನ್ನ ಅರಿವಿಗೆ ಬಂದದ್ದು ನಾನು ಎಡೆ ಮಾಡಿರುತ್ತೇನೆ. ಎಲ್ಲ ಶರಣ ಬಾಂಧವರಿಗೂ ಶರಣು ಶರಣಾರ್ಥಿಗಳು.